Thank you. Thank ನಮಸ್ತೆ ಎಲ್ಲ ಜನತೆಗೆ ಹಾಗೂ ಬಂದಿರೋಂಥ ಇಲ್ಲೆಲ್ಲ ಸ್ನೇಹಿತರುಗಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಕಿರಿಯರಿಗೆ ನನ್ನ ಹೊಸನ ಮುದ್ದಣ್ಣ ಮಾಡೋ ನಮಸ್ಕಾರಗಳು. ಏನು ವಿಶೇಷಪ್ಪ ಇಲ್ಲಿ ಅಂತಂದರೆ, ಪುಟ್ಟಣ್ಣನವರದು ಇವತ್ತು ಹುಟ್ಟುಹಬ್ಬ, 57ನೇ ಹುಟ್ಟುಹಬ್ಬ. ನಮ್ಮ ಎಲ್ಲ ಪ್ರೀತಿಯ ಪಾತ್ರರಾದಂಥ ಪುಟ್ಟಣ್ಣನವರು, ಪ್ರೆಸೆಂಟ್ MLC ಇರೋರು. ಆಮೇಲೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಇದೇ ಥರ ಕಾಪಾಡಲಿ ಹಾಗೂ ಮುಂದಿನ ದಿನಗಳಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ರಾಜಾಜಿನಗರ ಕಾನ್ಸ್ಟಿಟ್ಯೂನ್ಸಿಗೆ ಮತ್ತೊಮ್ಮೆ ಅವರು ಕಂಟೆಸ್ಟ್ ಮಾಡಿ ಹಾಗೂ ಚಾಮುಂಡಿ ತಾಯಿ ಅವ್ರನ್ನ ಗೆಲ್ಲಿಸಲಿ ಅಂತ ನಾನು ಈ ಇದರಲ್ಲಿ ಕೇಳ್ಕೊತಾ ಇದ್ದೀನಿ. ಸರ್, ನಿಮ್ಮ ಹೆಸರು? ಹೊಸನ ಮುದ್ದಣ್ಣ. ನಾನು ಕಾಮಾಕ್ಷಿಪಾಳ್ಯ ವಾರ್ಡಿಂದ ಮಾತಾಡ್ತಾ ಇದ್ದೀನಿ. ಭಾಳ ಖುಷಿ ಆಗ್ತಾ ಇದೆ. ಇವತ್ತು ನಮ್ಮ MLC ಅವರ ಪುಟ್ಟಣ್ಣನವರ ಜನ್ಮದಿನ. ಆ್ಯಕ್ಚುಲಿ ಈಗ MLA ಪುಟ್ಟಣ್ಣ ಆಗಬೇಕಾಗಿತ್ತು. ನಮ್ಮ ದುರದೃಷ್ಟ, ನಮ್ಮ ಬ್ಯಾಡ್ ಲಕ್, ರಾಜನಗರ ಜನತೆಯ ಬ್ಯಾಡ್ ಲಕ್. ಅವರು ಬರೋ MLC ಆಗಿದ್ದಾರೆ. ಸತತವಾಗಿ 5 ಬಾರಿ MLC ಆಗಿ ಒಬ್ಬ ಜನಪ್ರತಿನಿಧಿಯಾಗಿ ಅವರು ಜನಮಾನಸದಲ್ಲಿ ಒಂದು ಟೀಚರ್ಗಳ ಒಂದು ಹೃದಯನ ಗೆದ್ದು ಸತತವಾಗಿ ಸೋಲಿಲ್ಲದ ಸರದಾರರಾಗಿ ಇವತ್ತು ನಮ್ಮ ಮುಂದೆ ಇದ್ದಾರೆ. ಭಾಳ ಖುಷಿ. ಅವ್ರದ್ದು ಜನ್ಮದಿನ, ನಮ್ಮಂಥ ಯುವಕರ ಒಂದು ಶಕ್ತಿ ಅವರು. ಹಾಗಾಗಿ ಇವತ್ತು ಅವರ ಜನ್ಮದಿನಕ್ಕೆ ನಾವು ಮನಸಾರೆ ತುಂಬು ಹೃದಯದಿಂದ ಅವ್ರನ್ನ ಹಾರೈಸಿದ್ದೀವಿ. ಇನ್ನು ಎತ್ತರಕ್ಕೆ ರಾಜಕೀಯದಲ್ಲಿ ಅವರು ಬೆಳೀಬೇಕು. ಈ ನಾಡಿನ ಎಲ್ಲ ಅಧಿಕಾರ ಅವ್ರ ಕೈಗೆ ಬರಬೇಕು, ಒಂದು ಒಳ್ಳೆಯ ಅಧಿಕಾರ ಬರಬೇಕು. ಇನ್ನು ಅವರ ಸೇವೆ ವಿಸ್ತಾರವಾಗಿ ಈ ರಾಜ್ಯಕ್ಕೆ ಸಿಗಬೇಕು ಅಂತ ನಾವು ಹಾರೈಸಿ, ನಾವೆಲ್ಲ ಪ್ರಕಾಶ್ ನಗರದ ಎಲ್ಲ ಅವರ ಅಭಿಮಾನಿಗಳು ಮತ್ತು ನಾವು ಕಾರ್ಯಕರ್ತರು ಎಲ್ಲ ಕಾಂಗ್ರೆಸ್ನಾಗ ಪ್ರಮುಖ ಕಾರ್ಯಕರ್ತರೆಲ್ಲ ಸೇರಿ ಬಂದಿದ್ದೀವಿ. ಭಾಳ ಒಳ್ಳೆಯದಾಯಿತು. ಇವತ್ತು ನಮಗೆ ಈ ದಿನ ಈ ಅವಕಾಶ ಸಿಕ್ಕಿದೆ. ಆ್ಯಕ್ಚುಲಿ ನಾವು ಕಳೆದ ಬಾರಿನೇ ನಾವು ಈ ಪಾರ್ಟಿಗೆ ಬರಬೇಕಾಗಿತ್ತು. ನಮ್ಮ ದುರದೃಷ್ಟ ಅವ್ರ ಜೊತೆ ಕೆಲಸ ಮಾಡೋಕ್ಕಾಗಿಲ್ಲ. ಆದರೆ ಮುಂದಿನ ಬಾರಿ ಅವ್ರನ್ನ ಗೆಲ್ಲಿಸ್ಕೊಂಡು ರಾಜನಗರದಲ್ಲಿ ವಿಧಾನಸಭೆಯಿಂದ ಆಯ್ಕೆ ಮಾಡಿ ಅವ್ರನ್ನ ಮತ್ತೆ ಒಂದು ರಾಜ್ಯದಲ್ಲಿ ಒಂದು ಮಂತ್ರಿ ಸ್ಥಾನವನ್ನು ಸಿಗುವಂಥ ಕೆಲಸವನ್ನು ನಾವು ಎಲ್ಲ ಕಾರ್ಯಕರ್ತರು ಮಾಡ್ತೀವಿ ಅಂತ ಒಂದು ಭರವಸೆಯಿಂದ ನಾವು ಭಾಳ ಹುಡುಕಿನಿಂದ ಇದ್ದೀವಿ. ಸರ್, ಪೂರ್ತಿ ಕರ್ನಾಟಕದಲ್ಲಿ ಅವ್ರಿಗೆ ಎಲ್ಲ ವಿಶ್ ಮಾಡ್ತಾ ಇದ್ರು ಅವ್ರ ಬಗ್ಗೆ? ಖಂಡಿತ. ಇಡೀ ಬರೀ ರಾಜನಗರ, ಬೆಂಗಳೂರು ಮಾತ್ರ ಅಲ್ಲ. ಯಾಕಂದರೆ ಅವರ ಸೇವೆಯನ್ನು ಗುರುತಿಸಿ ಅವರು MLC ಆಗಿದ್ದಾರಲ್ಲ, ಅವರು ಶಿಕ್ಷಕರ ಕ್ಷೇತ್ರ ಇದೆಯಲ್ಲ, ಅದು ಇಡೀ ನಾಡಿಗೆ ಒಂದು ಹೆಸರು ತರುವಂಥ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ. ಪುಟ್ಟಣ್ಣವರು ಯಾವುದೇ ಸಮಸ್ಯೆಗಳಿರಲಿ, ಶಿಕ್ಷಕರದ್ದು ಯಾವುದೇ ಸಮಸ್ಯೆ ಇರಲಿ, ಅದನ್ನು ಏಕೈಕ ವ್ಯಕ್ತಿ ಬಗೆಹರಿಸಲಿ ಶುದ್ಧಸ್ಥರು ಮತ್ತು ಅವರು ಅಮೋಘವಾಗಿ ಕೆಲಸ ಮಾಡ್ತಾರೆ ಅನ್ನೋಕ್ಕೆ ಉದಾಹರಣೆ ಭಾಳಷ್ಟಿದೆ. ಸಾಕಷ್ಟು ನಮ್ಮ ಶಿಕ್ಷಕರು ಇವತ್ತು ಬಂದಿದ್ದಾರೆ. ಅವರೆಲ್ಲ ಸಮಸ್ಯೆಗಳನ್ನ ಬಗೆಹರಿಸೋದ್ರಲ್ಲಿ ಅವರು ಭಾಳ ನಿಸ್ಸೀಮರಾಗಿದ್ದಾರೆ. ಹಾಗಾಗಿ ಅವರು ಎಲ್ಲ ಟೀಚರ್ರ ಹೃದಯ ಗೆದ್ದು ಸತತವಾಗಿ 5ನೇ ಬಾರಿ ಗೆದ್ದಿದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ನಿಮ್ಮ ಹೆಸರು? ಲಕ್ಷ್ಮೀನಾರಾಯಣ ಅಂತ, ಕಾಂಗ್ರೆಸ್ನ ಮುಖಂಡರು, ಪ್ರಕಾಶ್ ನಗರ ವಾರ್ಡ್, ರಾಜನಗರ ಕ್ಷೇತ್ರ. ಏನೂ ಕಾರ್ಯಕ್ರಮ ಇಲ್ಲ. ಕೆಲವೊಂದು ಕಡೆ ನಮ್ಮ ಸ್ನೇಹಿತರು ಹಿತೈಷಿಗಳು ವಿಶ್ ಮಾಡ್ತಾವ್ರೆ. ಅವ್ರ
ಅವರೇನು ನನ್ನ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ಅಭಿಮಾನ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾನು ಯಾವತ್ತೂ ಕೂಡ ಚಿರಋಣಿ. ಸಮಾಜಕ್ಕೆ ಮತ್ತು ಅವ್ರಿಗೆಲ್ಲ ಒಳ್ಳೆಯದಾಗಿದೆ. ಅಲ್ಲ ಅದೇ ಹೇಳ್ದಲ್ಲ, ಅವರೆಲ್ಲರಿಗೂ ಒಳ್ಳೇದಾಗಲಿ. ಶಿಕ್ಷಕರು, ಫ್ರೆಂಡ್ಸು, ಸಮಾಜಕ್ಕೆ ಒಳ್ಳೇದಾಗಬೇಕು, ಎಲ್ರಿಗೂ ಒಳ್ಳೇದಾಗಲಿ.